ಮಳವಳ್ಳಿ ತಾಲೂಕಿನ ಉಸ್ಕೂರು ಗ್ರಾಮದ ಸ್ಪಂದನ ಪಬ್ಲಿಕ್ ಶಾಲಾ ಆವರಣದಲ್ಲಿ ಆಯೋಜಿಸಿದ ಸ್ಪಂದನ ಸಂಭ್ರಮ 2025 ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾನಿನ್ನ ಬಿಡಲಾರೆ ಧಾರಾವಾಹಿ ನಟ ಶರತ್ ಉದ್ಘಾಟಿಸಿದರು. ನಾನಿನ್ನ ಬಿಡಲಾರೆ ಧಾರಾವಾಹಿ ನಟ ಶರತ್ ಅವರು ಭಾನುವಾರ ರಾತ್ರಿ 7:30ರಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು, ನೀವು ವ್ಯಾಸಂಗ ಮಾಡುವ ಜೊತೆಯಲ್ಲಿ ಕ್ರೀಡೆಗೆ ಆದ್ಯತೆ ನೀಡಿ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಆರೋಗ್ಯವೂ ಸಹ ಚೆನ್ನಾಗಿರುತ್ತದೆ. ಮುಂದೆ ಅದರಿಂದಲೂ ಸಹ ನಿಮಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ನಂತರ ಕ್ಷೇತ್ರ ಶಿಕ್ಷಣ ಸಂಯೋಜನಾಧಿಕಾರಿ ಎಂ.ಕೆ. ಶ್ರೀನಿವಾಸ್ ಅವರು ಮಾತನಾಡಿ, ಮುಂದೆ ಅದರಿಂದಲೂ ಸಹ ನಿಮಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ನಂತರ ಕ್ಷೇತ್ರ ಶಿಕ್ಷಣ ಸಂಯೋಜನಾಧಿಕಾರಿ ಎಂ.ಕೆ. ಶ್ರೀನಿವಾಸ್ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಅನಾಥಾಶ್ರಮಗಳಿಗಿಂತ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿದ್ದು, ಅಲ್ಲಿ ಇರುವವರೆಲ್ಲ ಶ್ರೀಮಂತರೇ. ಅವರಿಗೆ ಬೇಕಾಗಿರುವುದು ಹಣದಿಂದ ತುಂಬಿರುವ ಜೀವನ ಅಲ್ಲ, ಮಕ್ಕಳ ಪ್ರೀತಿ ಸಿಗುತ್ತಿಲ್ಲ. ಇದಕ್ಕೆಲ್ಲ ಕಾರಣ ನಾವು ಮಕ್ಕಳನ್ನು ಬೆಳೆಸಿದ ರೀತಿ, ತಂದೆ ಮತ್ತು ಮಕ್ಕಳ ಸಂಬಂಧ ಹಾಳಾಗುತ್ತಿರುವುದು ಕಂಡುಬರುತ್ತಿದೆ. ಆದುದರಿಂದ ದೇಶದಲ್ಲಿ ಅನಾಥಾಶ್ರಮಗಳಿಗಿಂತ ವೃದ್ಧಾಶ್ರಮಗಳೇ ಜಾಸ್ತಿಯಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಕೆಂಪೇಗೌಡ, ಕಾರ್ಯದರ್ಶಿ ಎಚ್.ಕೆ. ಕೃಷ್ಣಮೂರ್ತಿ, ಸಹ ಕಾರ್ಯದರ್ಶಿ ಎಚ್.ಕೆ. ದೇವರಾಜು, ತಾಲೂಕು ಶಿಕ್ಷಣ ಸಮನ್ವಯ ಅಧಿಕಾರಿ ಎಂ.ಕೆ. ಶ್ರೀನಿವಾಸ್, ಬಿಆರ್ಪಿ ರಂಗಸ್ವಾಮಿ, ಸಾಹಿತಿ ಉಸ್ಕೂರು ಕೃಷ್ಣೇಗೌಡ, ಡಾಕ್ಟರ್ ಸೋನಾಲಿ ಉಚಿಲ್, ಶಿಕ್ಷಕಿ ಸ್ವರ್ಣಕುಮಾರಿ, ಕಿರುತೆರೆ ನಟ ಶರತ್, ನಿವೃತ್ತ ಯೋಧ ರಮೇಶ್, ಗ್ರಾಮದ ಹಿರಿಯರಾದ ಶಿವಲಿಂಗೇಗೌಡ, ಡಾಕ್ಟರ್ ನಾಗೇಶ್, ಮುಖ್ಯ ಶಿಕ್ಷಕಿ ಬಿ. ಕಮಲಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಆ್ಯಂಡ್ ಮಕ್ಕಳೇ, ಚೆನ್ನಾಗಿ ಓದಿ. ಇವಾಗ ಎಜುಕೇಷನ್ ಇಲ್ಲ ಅಂದರೆ ಏನೂ ಇಲ್ಲ. ನೀವು ಯಾವುದೇ ಫೀಲ್ಡ್ ಆರಿಸ್ಕೊಂಡ್ರು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಬರೀ ನೀವೇ ಹೇಳ್ದಾಗೇ ಡಾಕ್ಟರ್ ಇಂಜಿನಿಯರೇ ಆಗಬೇಕಂತ ಇಲ್ಲ.